ನಾನು ಮೋರಿಂದ ಮನೆಗೆ ಹೊಂಟೀನಿ. ಪೂರಾ ಅಂಗಡಿ ಒಳಗೆ ನಂಗೆ ಏನೇನು ಸಾಮಾನು ಬೇಕಾಗಿತ್ತು ಅದು ಎಲ್ಲ ಖಾಲಿ ಆಗಿತ್ತು. ಲೈಕ್ ನಂಗೆ ಮ್ಯಾಗಿ ಬೇಕಾಗಿತ್ತು, ಅದು ಖಾಲಿ ಆಗಿತ್ತು. ಪಾಪ್ಕಾರ್ನ್ ಬೇಕಾಗಿತ್ತು, ಅದು ಖಾಲಿ ಆಗಿತ್ತು. ಬಟ್ ಮತ್ತು ಅಲ್ಲಿ ಮುಂದೆ ಅಂಗಡಿ ಹೋಗಿ ತೊಗೊಂಡೆ. ಹೀಗಾಗಿ ಅದ್ರದ್ದು ಕ್ಲಿಪ್ನ ಆ್ಯಕ್ಚುಲಿ ಶೂಟ್ ಮಾಡಲಿಲ್ಲ. ಬಟ್ ಎನಿವೇ ನಾ ಈಗ ಮನೆಗೆ ಹೋಗಿ ನಿಮಗೆ ತೋರಿಸ್ತೀನಿ ನಾ ಏನೇನು ತೊಗೊಂಡೆ ಅಂತ. ಈಗ ಮನೆಗೆ ಬಂದು ಇವನ್ನೆಲ್ಲನೂ ಸ್ಯಾನಿಟೈಸ್ ಮಾಡೀನಿ ನಾನು ಕಂಪ್ಲೀಟ್ಲಿ. ಸೊ ಸ್ಯಾನಿಟೈಸ್ ಮಾಡಿನ ನಾ ಈಗ ಮುಟ್ಲಿಗತ್ತೀನಿ ಇವನ್ನ. ಇನ್ಫ್ಯಾಕ್ಟ್ ನಾನು ಫುಲ್ ಕ್ಲೀನ್ ಆಗಿನೀಗ. ನಾನು ಬ್ರೆಡ್ ಪ್ಯಾಕೆಟ್ ತೊಗೊಂಡೆ. ಆಮೇಲೆ ಇದು ಬಿಸಿಬೇಳೆ ಬಾತ್ ಪೌಡರ್. ಆ್ಯಕ್ಚುಲಿ ನಮ್ಮ ಮನೆ ಒಳಗೆ ಪುಲಾವ್ ಪೌಡರ್ ಆಮೇಲೆ ಕೆಲವೊಂದಿಷ್ಟು ಪೌಡರ್ಸ್ ಇಟ್ಟಿರ್ತೀವಿ ನಾವು. ಬಟ್ ಇದು ಖಾಲಿ ಆಗಿತ್ತು ಅಂತ ಹೇಳಿ ತೊಗೊಂಡಿನಿ. ಆಮೇಲೆ ಆಲೂ ಭುಜಿಯಾ ತೊಗೊಂಡೆ. ಸೊ ಇದನ್ನು ನಾನು ಈ ಪ್ಲೇಸ್ ಒಳಗೆ ಆ್ಯಕ್ಚುಲಿ ನಾನು ಪಾಪ್ಕಾರ್ನ್ ತೊಗೋಬೇಕಂತನೇ ಹೋಗಿದ್ದೆ, ಆದರೆ ನಂಗೆ ಸಿಗಲಿಲ್ಲ. ಹೀಗಾಗಿ ಇದು ಆಲೂ ಶೇವ್ ಆಮೇಲೆ ಇದು ಆಲೂ ಭುಜಿಯಾ ಇವೆರಡೂ ತೊಗೊಂಡೆ. ಮ್ಯಾಗಿ ಕಡಿಗೆ ಸಿಕ್ತು ನಂಗೆ ಒಂದು ಬೇಕ್ರಿ ಒಳಗೆ. ಇದನ್ನಿಷ್ಟು ತೊಗೊಂಡೆ ನಾ. ಆ ಕ್ಲಿಪ್ ನಿಮಗೆ ಯೂಸ್ ಆಯ್ತು. ಅಕಸ್ಮಾತ್ ಮನೆ ಒಳಗೆ ಮಾಡಿದ್ರ ಜೋರಂಗೆ ಹೇಳಿಕ್ಕೆ ಆಗೋದಿಲ್ಲ, ಅದಕ್ಕೆ ಹಂಗೆ ಹೇಳಿದೆ. ಮಾಡಿದ್ರ ಮ್ಯಾಗಿ ಭಾಳ ಯೂಸ್ ಆಗ್ತದೆ ನಿಮಗೆ. ಈಗ ನಾನು ನಿಮಗೆ ಕ್ಯಾಲಿಗ್ರಾಫಿ ಅಂದ್ರೆ ಸುಂದರ ಹಸ್ತಾಕ್ಷರ ಅಥವಾ ಸುಂದರ ಲಿಪಿ ಅಂತ ಹೇಳಿ ಕನ್ನಡ ಒಳಗೆ ಕರೀತಾರೆ, ಅದನ್ನು ತೋರಿಸ್ತೀನಿ. ನಾನು ಯಾವುದೇ ರೀತಿಯಾದಂಥ ಕ್ಲಾಸಿಗೆ ಹೋಗಿಲ್ಲ. ಆ್ಯಂಡ್ ಒಟ್ಟು ಏನು ಮನೆಯೊಳಗನ ಕಲ್ತೀನಿ. ಏನು ಕಲ್ತಿದ್ರು ಅದನ್ನು ನೀವು ಮನೆಯೊಳಗೆ ಯಾವ ಪೆನ್ ಇರ್ತದೆ ಆ ಪೆನ್ನಿಲೇ ಮಾಡ್ಬೋದು. ಡೆಫಿನೆಟ್ಲಿ ಇದನ್ನು ನೋಡಿ ಅದನ್ನು ನೀವು ಸ್ಟಾರ್ಟ್ ಮಾಡ್ತೀರಿ, ಇದನ್ನು ಕ್ಯಾಲಿಗ್ರಾಫಿ ಮಾಡೋದು. ಅದನ್ನು ಹೆಂಗೆ ಮಾಡೋದು ಅಂತ ಹೇಳಿ ಈಗ ನಾನು ನಿಮಗೆ ತೋರಿಸ್ತೇನೆ. ಕ್ಯಾಲಿಗ್ರಫಿ ಮಾಡಲಿಕ್ಕೆ ಮೇನ್ ಬೇಕಾದದ್ದು ಪೆನ್ಸಿಲ್. ಆಮೇಲೆ ನನ್ನ ಹತ್ರ ಇರೋದು ಬ್ಲ್ಯಾಕ್ ಜೆಲ್ ಪೆನ್. ಇದು 10 ರೂಪೀಸ್, ವಾಟರ್ ಪ್ರೂಫ್ ಅಂತದ. ನಿಮ್ಮ ಕಡೆ ಇದ್ದಿದ್ರೆ ಓಕೆ, ಅದರ್ವೈಸ್ ನಿಮ್ಮ ಕಡೆ ಯಾವ ಪೆನ್ ಇದ್ರೂ ನಡೀತದೆ. ನೀವು ಒಂದು ರೆಫರೆನ್ಸ್ ಪಿಕ್ಚರ್ ಇಟ್ಕೋಬೇಕು. ಆಮೇಲೆ ಅದು ಹೆಂಗಿರ್ತದೆ ಮೊದಲಾಗ ಅದರ ಔಟ್ಲೈನನ್ನು ಪೆನ್ಸಿಲಲ್ಲೇ ಡ್ರಾ ಮಾಡ್ಕೋಬೇಕು. ಆಮೇಲೆ ಪೆನ್ನಿಲ್ಲೇ ಅದನ್ನು ಕರೆಕ್ಟ್ ಮಾಡಬೇಕು. ಅಷ್ಟು ಈಸಿ ಇತ್ತು ಕ್ಯಾಲಿಗ್ರಫಿ ಮಾಡೋದು ಅಂತ ನಿಮಗೆ ಗೊತ್ತಾಯ್ತು. ಇದನ್ನು ಈಗ ಜಸ್ಟ್ ಕ್ರಿಯೇಟ್ ಮಾಡಿದ್ದು A4 ಶೀಟ್ ಒಳಗೆ. ಪೆನ್ ಆ್ಯಂಡ್ ಪೆನ್ಸಿಲ್ ಆ್ಯಸ್ ಯೂಶುವಲ್ ಇದನ್ನು ಯೂಸ್ ಮಾಡಿದ್ದು. ಆ್ಯಂಡ್ ಇದು ಪೇಂಟು ಇದು ರಂಗೀಲಾ ಅಂತೇನು ಬರ್ತದಲ್ಲ ಅದ್ರೊಳಗೆ ಇದು ಪಿಂಕಿಶ್ ಕಲರ್ ಏನದಲ್ಲ ಇದನ್ನು ಯೂಸ್ ಮಾಡಿದ್ದು. ಇದ್ರದ್ದು ವಿಡಿಯೋ ನಿಮಗೆ ಬೇಕು ಅಂದ್ರೆ ಇನ್ಸ್ಟಾಗ್ರಾಮ್ ಒಳಗಿರೋ ನನ್ನ ಗೌರೀಸ್ ಗ್ಯಾಲರಿ ಅಕೌಂಟ್ ಒಳಗೆ ಹೋಗಿ ನೀವು ಚೆಕ್ ಮಾಡ್ಬೋದು. ಊಟಕ್ಕೆ ಬಿಸಿಬೇಳೆ ಬಾತ್ ಆಮೇಲೆ ಹಪ್ಪಳ ಇಷ್ಟ ಇವತ್ತು. ಯಾಕಂದ್ರೆ ಸ್ವಲ್ಪ ಚೇಂಜ್ ಇರಲಿ ಅಂತ ಅಮ್ಮ ಇಷ್ಟ ಮಾಡ್ಯಾರ ಇವತ್ತು. ಸಂಜಿಕ ನಾ ದಾವಣಗೆರೆ ಬೆಣ್ಣೆ ದೋಸೆ ತಿನ್ನಿಕತ್ತೀನಿ. ನಾ ನಿಮಗದನ್ನು ತೋರಿಸ್ತೀನಿ ಅದ್ರ ವಾಸನೆ. ನಾನು ನಮ್ಮ ಅಜ್ಜಾಜಿ ಫೋಟೋಸ್ ನೋಡ್ಲಿಕ್ಕತ್ತಿದ್ದೆ. ಅದ್ರೊಳಗೆ ನಾನು ಎವ್ರಿ ಟೈಮ್ ನಮ್ಮ ಅಜ್ಜನ ನೋಡಿದಾಗ ನನ್ನ ತಲೆಯೊಳಗೆ ಒಂದೇ ಬರ್ತದೆ, ಸೋ ಹ್ಯಾಂಡ್ಸಮ್. ಆಗೈತೆ ಈಗ ಆಲ್ರೆಡಿ ನಂದು ಊಟ ಆಯ್ತು. ಈಗ ನಾನು ಹೊಸ ಬುಕ್ ಓದಲಿಕ್ಕೆ ಸ್ಟಾರ್ಟ್ ಮಾಡೀನಿ, ಸಂಪೂರ್ಣ ಮಹಾಭಾರತ ಅಂತ ಹೇಳಿ. ಆಲ್ಸೋ ನಾನು ನಿಮ್ಗೆ ಹೇಳೋದು ಏನು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಚೆಕ್ ಮಾಡೋದನ್ನು ನೆನ್ಪು ಹಾರ್ಲಿಕ್ಕೆ ಹೋಗಬೇಡ್ರಿ. ನಮ್ಮ ಯೂಟ್ಯೂಬದು ವಿಡಿಯೋದ ರೈಟ್ ಸೈಡ ಮೇಲೆ ಒಂದು ಟ್ರಯಾಂಗಲ್ ಶೇಪಿನ ಐಕಾನ್ ಅದ, ಅದನ್ನು ನೀವು ಟ್ಯಾಪ್ ಮಾಡಿದ್ರೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಸಿಗ್ತದೆ. ಬಿಕಾಸ್ ಅಲ್ಲಿ ನಾ ಏನೇನು ಬ್ಲಾಗ್ ಒಳಗೆ ಯೂಸ್ ಮಾಡಿರ್ತೀನಲ್ಲ ಅದ್ರದ್ದು ಎಲ್ಲದರದ್ದು ಏನು ಲಿಂಕ್ಸ್ ಕೊಟ್ಟಿರ್ತೀನಿ. ಸೊ ಎನಿವೇ ನಾನು ನನ್ನ ನೆಕ್ಸ್ಟ್ ವಿಡಿಯೋ ಫಸ್ಟ್ Q&A ವಿಡಿಯೋ. ಸೊ ಹೀಗಾಗಿ ನಿಮಗೆ ಯಾರ್ಯಾರಿಗೆ ನಂಗೆ ಏನೇನು ಕ್ವಶನ್ಸ್ ಕೇಳೋದದ ಅವರೆಲ್ಲರೂ ನನ್ನ ಇನ್ಸ್ಟಾಗ್ರಾಮ್ ಸ್ಟೋರಿ ಒಳಗೆ ನಿಮ್ಮ ಕ್ವಶನ್ಸ್ ನನಗೆ ಕೇಳಬಹುದು. ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ಲಿಕ್ಕತ್ತೀನಿ. ಸೊ ಸಿ ಯು ಇನ್ ಮೈ ನೆಕ್ಸ್ಟ್ ಫಸ್ಟ್ Q&A ವಿಡಿಯೋ. ಅಲ್ಲಿವರೆಗೂ ಮೇ ಗಾಡ್ ಬ್ಲೆಸ್ ಯು ಆಲ್ ಆ್ಯಂಡ್ ಟೇಕ್ ಕೇರ್. ಆಲ್ಸೋ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್, ಲೈಕ್, ಕಮೆಂಟ್ ಆ್ಯಂಡ್ ಶೇರ್. ಕೀಪ್ ಸಪೋರ್ಟಿಂಗ್ ಆ್ಯಂಡ್ ಕೀಪ್ ಬ್ಲೆಸ್ಸಿಂಗ್. ಬಾಯ್.